ಕರ್ನಾಟಕ ರಾಜಕಾರಣ ಕಂಡಿರುವಂತಹ ಅತ್ಯಂತ ಒಳ್ಳೆಯ ಲೀಡರ್ ಸಿದ್ದರಾಮಯ್ಯ ರಾಜೀನಾಮೆ ಎಸ್ ಕೊಟ್ಟಾಯ್ತು, ಇನ್ನೇನು ಅಂಗೀಕಾರವಾಗಬೇಕು ಅಷ್ಟೇ. ಕರ್ನಾಟಕ ರಾಜಕಾರಣ ಕಂಡಿರುವಂತಹ ಅತ್ಯಪರೂಪದ ಮಾಸ್ ಲೀಡ್ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಈಗ ಮಾಧ್ಯಮಗಳಿಗೆ ಮಾತನಾಡಿರುವಂತಹ ಪರಿ ಈ ರೀತಿ ಇತ್ತು. ಈ ಕಡೆ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ರಾಜೀನಾಮೆ ಕೊಟ್ಟ ನಂತರ ಇಲ್ಲ ಆಗೋದಿಲ್ಲ, ನಾನು ಸ್ವೀಕಾರ ಮಾಡುವುದಿಲ್ಲ, ನಾನು ಅದನ್ನು ತೆಗೆದುಕೊಳ್ತೀನಿ ಹೊರತು ಅಂಗೀಕಾರವನ್ನು ಕೊಡುವಂಥದ್ದು ರಾಜ್ಯಪಾಲರಿಗಿರುತ್ತೆ ಅಂತ ಹೇಳಿ ಅವರ ಕಾರ್ಯದರ್ಶಿಯವರು ಹೇಳಿದ್ರು. ಜಸ್ಟ್ ತೆಗೆದುಕೊಂಡು ಇಟ್ಕೊಂಡಿದ್ದಾರಷ್ಟೇ. ರಾಜ್ಯದ ಜನತೆಗೆ ವಿನಮ್ರವಾಗಿ ಮಾತನಾಡಿರುವಂತಹ ಸಿದ್ದರಾಮಯ್ಯ ಮಾಡಿರುವಂತಹ ಕೆಲಸ 8 ವರ್ಷ ತಮ್ಮ ಜರ್ನಿಯನ್ನ ವಿಸ್ತಾರವಾಗಿ ಹೇಳಿದ್ರು. 8 ವರ್ಷದ ಜರ್ನಿಯನ್ನ ಸವಿಸ್ತಾರವಾಗಿ ಉಲ್ಲೇಖ ಮಾಡಿರುವಂಥದ್ದು ವಿವರಿಸಿದಂತಹ ಸಿದ್ದರಾಮಯ್ಯ 2006ಕ್ಕೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೇನೆ, ಕಾಂಗ್ರೆಸ್ ಪಕ್ಷದಲ್ಲಿ ನನ್ನನ್ನು ತುಂಬಾ ಚೆನ್ನಾಗಿ ಬರಮಾಡಿಕೊಳ್ತಾರೆ ಸೋನಿಯಾ ಗಾಂಧಿ ಅವರು, ನನ್ನನ್ನ ತುಂಬಾ ಚೆನ್ನಾಗಿ ಬೆಳೆಸ್ತಾರೆ, ಅದಕ್ಕೆ ನಾನು ಋಣಿಯಾಗಿದ್ದೇನೆ. ನಾನು ಈ ಮೊದಲೇ ಮಾಧ್ಯಮಗಳಿಗೆ ಹೇಳ್ತಾ ಇದ್ದೆ, ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಮಾತನ್ನ ತೆಗೆದುಹಾಕಲ್ಲ ಅಂತ. ಅದೇ ರೀತಿಯಾಗಿ ನಡ್ಕೊಂಡಿದ್ದೇನೆ, ಹೈಕಮಾಂಡ್ ಮಾತನ್ನ ನಾನು ತೆಗೆದುಹಾಕೋದಿಲ್ಲ ಅಂತ ಹೇಳಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ಭಾವುಕರಾಗ್ತಾರೆ. ಸಿದ್ದರಾಮಯ್ಯ ಅವರ ಹಿಂದೆ ನಿಂತ್ಕೊಂಡಿದ್ದವರು ಕೂಡ ಭಾವುಕರಾಗ್ತಾರೆ. ಭಾವುಕರಾಗಿರುವಂತಹ ಕ್ಷಣವನ್ನು ಕೂಡ ನೀವು ನೋಡಬಹುದು. ರಾಷ್ಟ್ರ ರಾಜಕಾರಣದ ತಲೆ ಹಾಕೋದಿಲ್ಲ ಅಂತ ಹೇಳಿ ಘಂಟಾಘೋಷವಾಗಿ ಹೇಳ್ತಾರೆ. ನನಗೆ ರಾಷ್ಟ್ರ ರಾಜಕಾರಣದ ಬಗ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ದೇನೆ, ಹೈಕಮಾಂಡ್ಗೆ ರಾಜ್ಯ ರಾಜಕಾರಣದಲ್ಲೇ ಇರ್ತೇನೆ ಅಂತ ಹೇಳ್ಕೊಂಡಿದ್ದೇನೆ. ನಾನು ರಾಜ್ಯ ರಾಜಕಾರಣದಲ್ಲೇ ಇರ್ತೇನೆ, ರಾಜ್ಯದಲ್ಲೇ ಇರ್ತೇನೆ, ರಾಜ್ಯಕ್ಕಾಗಿಯೇ ದುಡಿತೇನೆ. ಶಾಸಕಾಂಗ ಪಕ್ಷದವರು ಮುಂದಿನ ಸಿಎಂ ಆಗ್ತಾರೆ. ರಾಜೀನಾಮೆ ಸಲ್ಲಿಕೆಯ ಬಗ್ಗೆ ಸಿದ್ದರಾಮಯ್ಯ ವಿಧಾಯಕದ ಭಾಷಣ. ಹೈಕಮಾಂಡ್ನವರು ರಾಜ್ಯಸಭಾ ಸದಸ್ಯರಾಗಿ ಬನ್ನಿ ಅಂತಂದ್ರು, ನಾ ಬೇಡ ಅಂದೆ. ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಕೇಳಿದ್ರೆ ಸಿದ್ದರಾಮಯ್ಯ ಅವರು ತುಂಬಾ ಚೆನ್ನಾಗಿ ಆನ್ಸರ್ ಕೊಡ್ತಾರೆ. ಯಾರಾಗ್ತಾರೆ ಅನ್ನೋದನ್ನ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ, ನಾನು ಡಿಸೈಡ್ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ ಎನ್ನುವಂತಹ ಮಾತನ್ನ ಆಡ್ತಾರೆ. ಬಹಳ ವಿನಮ್ರತೆಯಿಂದ ಮಾತನಾಡ್ತಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಯ್ಕೆ ಮಾಡುವವರೆಗೂ ಕೂಡ ಮುಂದಿನ ಸಿಎಂ ಆಯ್ಕೆ ಆಗ್ತಾರೆ, ಅಲ್ಲಿವರೆಗೆ ನಾನಂತೂ ರಾಜೀನಾಮೆ ಕೊಟ್ಟಿದ್ದೇನೆ ಎನ್ನುವಂತಹ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಮಾಧ್ಯಮದವರ ಮೇಲೆ ಬಹಳ ಪ್ರೀತಿ, ಚೆನ್ನಾಗಿ ಧನ್ಯವಾದಗಳು ಕೂಡ ಹೇಳಿದ್ರು. ಶಾಸಕಾಂಗ ಪಕ್ಷದ ನಾಯಕರಾಗುವವರು ಮುಂದಿನ ಸಿಎಂ ಆಗ್ತಾರೆ ಅಂತ ಹೇಳಿ ಬಹು ಕ್ಲಿಯರ್ ಕಟ್ ಆಗಿ ಉಲ್ಲೇಖವನ್ನ ಮಾಡಿದ್ರು. 4:30ಕ್ಕೆ ದೆಹಲಿಗೆ ಹೋಗ್ತಾ ಇರುವಂತಹ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ನಾಯಕರಾಗುವವರು ಮುಂದಿನ ಸಿಎಂ ಆಗ್ತಾರೆ ಅಂತ ಹೇಳಿ ಮಾಧ್ಯಮದವರು ಕೇಳಿರುವಂತಹ ಪ್ರಶ್ನೆಗೆ ಹೇಳಿದ್ದ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅಂತಂದ್ರು. ಹಾಗೆ ಯಾರಾಗ್ತಾರೆ ಸಿಎಂ ಅಂತ ಕೇಳಿದಕ್ಕೆ ಶಾಸಕಾಂಗ ಪಕ್ಷದ ನಾಯಕರಾಗುವವರು ಮುಂದಿನ ಸಿಎಂ ಆಗ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಸ್ಮೈಲ್ ಮಾಡ್ದಂಗಿತ್ತು, ನೋಡಿದ್ರ, ಅಬ್ಸರ್ವ್ ಮಾಡಿದ್ರ. ನಾನು ರಾಜ್ಯ ರಾಜಕಾರಣದಲ್ಲಿಯೇ ಇರ್ತೇನೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಘಂಟಾಘೋಷವಾಗಿ ಹೇಳಿದ್ರು. ಶಾಸಕಾಂಗ ಪಕ್ಷದಲ್ಲಿ ಸಿಎಂ ಆಯ್ಕೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಅದೇ ಸಿದ್ದರಾಮಯ್ಯ ಅವರು ಬಹು ನಮ್ರತೆಯಿಂದ ಬಹು ಚೆನ್ನಾಗಿ ಈ ರೀತಿಯಾಗಿ ಹೇಳಿದ್ರು.
ಸಿದ್ದರಾಮಯ್ಯ ವಿದಾಯ ಭಾಷಣ. ರಾಜೀನಾಮೆ ಬಳಿಕ ವಿದಾಯದ ಸುದ್ದಿಗೋಷ್ಠಿ. ರಾಜಕೀಯ ಹಾದಿ ನೆನೆದು ಭಾವುಕರಾದ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ವಿದಾಯದ ಭಾಷಣ. ರಾಜೀನಾಮೆ ಬಳಿಕ ವಿವಾದದ ಸುದ್ದಿಗೋಷ್ಠಿ. ವಿದಾಯದ ರಾಜಕೀಯ ಹಾದಿಯನ್ನ ನೆನೆದಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ಸಲ್ಲಿಸಿರುವಂತಹ ರಾಜೀನಾಮೆ ಪತ್ರವನ್ನ ಗೌರವಿತ ರಾಜ್ಯಪಾಲರಿಗೆ ನೀಡಿ ಬಂದಿದ್ದೇನೆ. ರಾಜ್ಯಪಾಲರು ವಾಪಸ್ ಬಂದ ಬಳಿಕ ಅದನ್ನ ಅಂಗೀಕಾರ ಮಾಡ್ತಾರೆ. ಕಾರ್ಯದರ್ಶಿಗೆ ಕೊಟ್ಟು ಬಂದಿದ್ದೇನೆ. ಶೀಘ್ರದಲ್ಲಿಯೇ ನೂತನ ಮುಖ್ಯಮಂತ್ರಿಯನ್ನ ರಾಜ್ಯದ ಜನತೆ ಕಾಣಲಿದ್ದಾರೆ. ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳನ್ನ ಅಭಿಮಾನಿ ದೇವರು ಅಂತ ಕರೀತಿದ್ರು. ನಾನೊಬ್ಬ ಸಂವಿಧಾನವನ್ನೇ ಧರ್ಮ ಅಂತ ತಿಳಿದುಕೊಂಡಿರುವಂತಹ ರಾಜಕಾರಣಿ. ನನ್ನ ಪಾಲಿಗೆ ಮತದಾರರು ಮತದಾರ ದೇವರುಗಳು. ಆ ಒಂದು ದೇವರುಗಳ ಮುಂದೆ ನನ್ನ ಮನದಾಳದ ಹಲವು ಮಾತುಗಳನ್ನ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿ ಭಾಷಣವನ್ನ ಶುರು ಮಾಡಿದಂತಹ ಸಿದ್ದರಾಮಯ್ಯ ರಾಜೀನಾಮೆಯ ಬಳಿಕ ವಿದಾಯದ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ರಾಜಕೀಯ ಹಾದಿಯನ್ನ ಸವಿಸ್ತಾರವಾಗಿ ನೆನೆದ್ರು. ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಡ್ತಾರೆ. ದಶಕಗಳ ಕಾಲ ಸಾರ್ವಜನಿಕರ ಜೀವನದಲ್ಲಿರುವಂತಹ ನನ್ನ ಬಗ್ಗೆ ರಾಜ್ಯದ ಜನರಿಗೆ ತಿಳಿದಿದೆ. ನಾನು ಪ್ರೀತಿ ವಿಶ್ವಾಸಗಳಿಗೆ ತಲೆಬಾಗುವವನೇ ಹೊರತು ಒತ್ತಡ ಪ್ರಭಾವಗಳಿಗೆ ಒಳಗಾಕಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಜಾಯಮಾನ ನಂದಲ್ಲ. ಈ ರಾಜೀನಾಮೆ ಪತ್ರವೂ ಕೂಡ ಅತ್ಯಂತ ಸಂತೋಷದಿಂದ ಮನಪೂರ್ವಕವಾಗಿ ನೀಡಿದ್ದೇನೆ. ಹಳ್ಳಿಗಾಡಿನ ರೈತಾಪಿ ಕುಟುಂಬದಿಂದ ಬಂದು ನಾನು ರಾಜಕಾರಣಕ್ಕೆ ಪ್ರವೇಶವನ್ನ ಮಾಡುವಾಗ ಮುಂದೊಂದು ದಿನ ಶಾಸಕನಾಗುತ್ತೇನೆ, ಸಚಿವನಾಗುತ್ತೇನೆ, ನಾಡಿನ ಮುಖ್ಯಮಂತ್ರಿ ಆಗುತ್ತೇನೆ ಎನ್ನುವಂತಹ ಕನಸನ್ನ ಕಂಡವನಲ್ಲ. ನನಸು ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ. ಆ ಒಂದು ಸಂವಿಧಾನದ ಬಲ ಇಲ್ಲದೆ ಹೋಗಿದ್ರೆ ನಾನು ಎಲ್ಲೋ ಕುರಿ ಮೇಯಿಸ್ಕೊಂಡು ಇರಬೇಕಾಗಿತ್ತು. ಈ ಒಂದು ಕಾರಣಕ್ಕಾಗಿ ಮೊದಲಿಗೆ ನಮ್ಮ ಸಂವಿಧಾನ ಮತ್ತು ಸಂವಿಧಾನದ ಶಿಲ್ಪಿಯಾಗಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ತಲೆಬಾಗಿ ನಮಿಸ್ತೇನೆ. ಮುಂದಿನ ಸಿಎಂ ಯಾರೆಂಬ ಗುಟ್ಟು ಬಿಡದ ಸಿದ್ದರಾಮಯ್ಯ. ಹೈಕಮಾಂಡ್ ಯಾರನ್ನ ನಿರ್ಧಾರ ಮಾಡುತ್ತದೆಯೋ ಗೊತ್ತಿಲ್ಲ. ಮುಂದಿನ ಸಿಎಂ ಬಗ್ಗೆ ಹೈ ನಾಯಕರು ನಿರ್ಧಾರ ಮಾಡ್ತಾರೆ. ನಾನು ಯಾವುದೇ ಕಾರಣಕ್ಕೂ ರಾಜ್ಯಸಭೆಗೆ ಹೋಗೋದಿಲ್ಲ. ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಸ್ಪಷ್ಟನೆ. ಮುಂದಿನ ಸಿಎಂ ಯಾರಂತ ಗುಟ್ಟು ಬಿಡದಂತಹ ಸಿದ್ದರಾಮಯ್ಯ. ಎಸ್, ಮೂರನೇದಾಗಿ ನನ್ನ ಸೈದ್ಧಾಂತಿಕ ಬದ್ಧತೆ ಮತ್ತು ರಾಜಕೀಯ ಹೋರಾಟಕ್ಕೆ ಮನ್ನಣೆ ನೀಡಿದಂತಹ ಕಾಂಗ್ರೆಸ್ ಪಕ್ಷವು ನನ್ನ ಮೇಲೆ ವಿಶ್ವಾಸವನ್ನ ಇರಿಸಿ ನನ್ನನ್ನ ಬರಮಾಡಿಕೊಂಡು ರಾಜಕೀಯ ಕ್ಷೇತ್ರಗಳಲ್ಲಿ ಅವಕಾಶ ನೀಡಿದೆ. 2 ಬಾರಿ ಮುಖ್ಯಮಂತ್ರಿ ಮಾಡಿದೆ. ವಿರೋಧ ಪಕ್ಷದ ನಾಯಕರಿಗಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ನೀಡಿದೆ. ಆ ಮೂಲಕ ಈ ನಾಡಿನ ಜನತೆಗೆ ನಾನು ನಂಬಿರುವಂತಹ ತತ್ವದರ್ಶಿಗಳ ಅನುಸಾರ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ನೀಡಿದೆ. ಈ ಕಾರಣಕ್ಕಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಸದಾ ಆಭಾರಿಯಾಗಿರ್ತೇನೆ ಎನ್ನುವಂತಹ ಮಾತನ್ನು ಆಡ್ತಾರೆ. ನಾನೊಂದು ರಾಜಕಾರಣವನ್ನ ಅಧಿಕಾರದ ದಂಡ ಅಂತಾಗ್ಲಿ ವ್ಯಾಪಾರದ ಗಲ್ಲಾಪೆಟ್ಟಿಗೆ ಅಂತಾಗ್ಲಿ ತಿಳ್ಕೊಂಡವನಲ್ಲ. ಅದು ಬಡವರಿಗೆ, ಶೋಷಿತರಿಗೆ, ನೊಂದವರಿಗೆ ನೆರವಾಗುವ ಒಂದು ಅವಕಾಶ ಅಂತ ತಿಳ್ಕೊಂಡಿದ್ದೀನಿ. ಈ ಸಮುದಾಯಗಳಿಗೆ ನೆರವಾಗುವಂತಹ ಉದ್ದೇಶಕ್ಕಾಗಿ ವಕೀಲನಾಗಿ ಸೇವೆ ಮಾಡ್ತಾ ಇದ್ದಂತ ನಾನು
ರಾಜಕಾರಣದಲ್ಲಿ ಪ್ರವೇಶ ಮಾಡುವಂತೆ ಮಾಡಿದ್ದಾರೆ. ನನ್ನ 27 ವರ್ಷಗಳ ಜೀವನದ ಪ್ರಯಾಣದಲ್ಲಿ ಹಲವಾರು ವ್ಯಕ್ತಿಗಳು ಪ್ರೀತಿ ವಿಶ್ವಾಸದಿಂದ ಕೈ ಹಿಡಿದು ಮುನ್ನಡೆಸಿದ್ದಾರೆ. ನನ್ನ ಬದುಕು ಒಂದು ತೆರೆದ ಪುಸ್ತಕ ಇದ್ದ ಹಾಗೆ. ಈ ಪುಸ್ತಕದಲ್ಲಿ ಮೊದಲ ಬರವಣಿಗೆ ಮಾಡಿದ್ದು ಮರಳಿನ ಮೇಲಿನ ಅಕ್ಷರಾಭ್ಯಾಸದ ಮೂಲಕ ವೀರ ಕುಣಿತವನ್ನ ಕಲಿಯುತ್ತಾ ಸಮಯ ಸಿಕ್ಕಾಗ ಮರಳಿನ ಮೇಲೆ ಅಕ್ಷರಾಭ್ಯಾಸ ಮಾಡಿದಂತಹ ನನ್ನ ಶಾಲೆಗೆ ಕರೆದುಕೊಂಡು ಹೋಗಿದ್ದು ವಿದ್ಯೆ ಕಲಿಸಿದಂತಹ ಅವಕಾಶವನ್ನ ನೀಡಿದಂತಹ ರಾಜಪ್ಪ ಮಾಸ್ಟರ್ ಅವರನ್ನ ನೆನೀತೇನೆ ಅಂತ ಹೇಳಿ ಅದೇ ಸಂದರ್ಭದಲ್ಲಿ ನೆನೆಯುತ್ತಾರೆ. 1983ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ, ಗೆದ್ದು ನನ್ನನ್ನು ನಾನು ಗುರುತಿಸಿಕೊಳ್ತೀನಿ. ಕನ್ನಡ ಶಾಲು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದಲ್ಲದೆ 2 ಬಾರಿ ಶಾಸಕನಾಗೂ ಕೂಡ ಸಚಿವನಾಗೂ ಕೂಡ ಇದ್ದೆ. ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿರುವಂತಹ ಕನಕಪುರದ ಬಂಡೆ, ಮುಂದಿನ ಸಿಎಂ ಘೋಷಣೆಗೂ ಮುನ್ನವೇ ಬ್ಯಾನರ್ ಫ್ಲೆಕ್ಸ್. ನೂತನ ಸಿಎಂ ಡಿಕೆ ಶಿವಕುಮಾರ್ ಅಂತ ಹೇಳಿ ಬ್ಯಾನರ್. ಸಿಎಂ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಬ್ಯಾನರ್ ಮತ್ತು ಫ್ಲೆಕ್ಸ್ ರೆಡಿ. ನೂತನ ಸಿಎಂ ಅಂತ ಹೇಳಿ ಡಿಕೆ ಶಿವಕುಮಾರ್ ಅಂತ ಹೇಳಿ ಬ್ಯಾನರ್. ಡಿಕೆ ಮನೆ ಮುಂದೆ ಅಭಿಮಾನಿಗಳಿಂದ ಬ್ಯಾನರ್ ಅಳವಡಿಕೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದಂತಹ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಲಿರುವಂತಹ ಕನಕಪುರದ ಬಂಡೆ, ಮುಂದಿನ ಸಿಎಂ ಘೋಷಣೆಗೂ ಮುನ್ನವೇ ಬ್ಯಾನರ್ ಮತ್ತು ಫ್ಲೆಕ್ಸ್ ಹಾಕಲಾಗಿದೆ. ನೂತನ ಸಿಎಂ ಡಿಕೆ ಶಿವಕುಮಾರ್ ಅಂತ ಹೇಳಿ ಬ್ಯಾನರ್. ಎಸ್, ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆ ನೂತನ ಸಿಎಂ ಅಂತ ಹೇಳಿ ಬ್ಯಾನರ್ಗಳನ್ನ ಕಟ್ಟಲಾಗಿದೆ. ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿ ಮುಗಿಸ್ಕೊಂಡು ಹೋಗುವಂತಹ ಸಮಯದಲ್ಲಿ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ಮನೆಯ ಮುಂದೆ ನೂತನ ಸಿಎಂ ಅಂತ ಹೇಳಿ ಬರೆಯಲಾಗಿದೆ. ನೋಡ್ತಾ ಇದ್ದೀರಾ, ಬ್ಯಾನರ್ಗಳನ್ನ ಫ್ಲೆಕ್ಸ್ ಗಳನ್ನ ತೋರಿಸ್ತಾ ಇದ್ದೀವಿ. ಶ್ರೀ ಡಿಕೆ ಶಿವಕುಮಾರ್ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡುತ್ತಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ಬರೆದಿದ್ದಾರೆ. ಈ ರೀತಿಯ ಒಂದು ಬ್ಯಾನರ್ ಡಿಕೆ ಶಿವಕುಮಾರ್ ಅವರ ಮನೆಯ ಮುಂದೆ. ಇನ್ನು ಯಾರು ಕೂಡ ಅವರ ಬಗ್ಗೆ ಹೇಳಲಿಲ್ಲ. ಮುಂದಿನ ಸಿಎಂ ಯಾರು ಅನ್ನುವಂತ ವಿಚಾರಗಳ ಚರ್ಚೆ ಆಗಿಲ್ಲ. ಅಭಿಮಾನಿಗಳು ಈಗಲೇ ಡಿಕೆ ಶಿವಕುಮಾರ್